ಸಂಜನಾ, ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ನಿನಗೆ ಕಾಫಿ ಕೊಡೋಣ ಅಂತ ಬಂದೆ. ತಗೊಳಮ್ಮ. ಬೇಡ ಅತ್ತ, ನಾನ್ ಮನೆ ಒಳಗ್ ಬರೋವರೆಗೂ ಏನು ಕುಡಿಯಲ್ಲ, ತಿನ್ನಲ್ಲ. ಯಾಕಮ್ಮ ಇಷ್ಟೊಂದು ಹಠ ಮಾಡ್ತಿದ್ಯಾ? ಇದು ಹಠದ ಪ್ರಶ್ನೆ ಅಲ್ಲ ಅತ್ತ, ನನ್ ಸ್ವಾಭಿಮಾನದ ಪ್ರಶ್ನೆ. ನಿಮ್ ಮನೆಯಲ್ಲಿ ನಿನ್ ಮಹಾರಾಣಿ ತರ ಐತೆ, ಆದ್ರೆ ಇಲ್ಲಿಗೆ ಬಂದು ಇಂಥ ಪರಿಸ್ಥಿತಿ ಮಾಡ್ಕೊಂಡಿದ್ಯಲ್ಲ, ನೋಡಕ್ ತುಂಬಾ ಹಿಂಸೆ ಆಗ್ತಿದೆ ಕಣಮ್ಮ. ಅಂದ್ರೆ ನಾನು ಇಲ್ಲಿರೋದ್ ಬೇಡ, ಇಲ್ಲಿಂದ ನಿನ್ ಮನೆಗ್ ವಾಪಸ್ ಹೋಗು ಅಂತ ಹೇಳ್ತಿದ್ದೀರಾ ಅತ್ತೆ? ಇಲ್ಲಮ್ಮ, ನಾನು ಯಾವತ್ತೂ ನಿನ್ನನ್ನ ಇಲ್ಲಿಂದ ಹೋಗು ಅಂತ ಹೇಳಲ್ಲ. ಆದ್ರೆ ನಿಮ್ಮ ಮಾವನೇ ನಿನ್ನನ್ನ ಹೊರಗಾಕಿರೋದ್ರಿಂದ ನೀನ್ ಇಲ್ಲಿರೋದಕ್ಕಿಂತ ನಿಮ್ಮ ಮನೆಗೆ ಹೋಗೋದೇ ಒಳ್ಳೇದು ಅನಿಸ್ತಿದೆ. ಎಲ್ರ ದೃಷ್ಟಿನಲ್ಲೂ ನರಸಿಂಹನ್ಗೆ ನಿನ್ನಿಂದ ಮೋಸ ಆಗಿದೆ ಅಂತ ಕೋಪ ಇದೆ. ನಿಮ್ಮ ಮಾವ ಅಂತೂ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕಂತೂ ಅವ್ರ ಕೋಪ ತಣ್ಣಗಾಗಲ್ಲ. ಗೊತ್ತಿದೆ ಅತ್ತೆ, ಆದ್ರೆ ನನ್ ಯಾವ ತಪ್ಪು ಮಾಡ್ದಿರೋಳು ಮನೆಗೆ ಯಾಕೆ ವಾಪಸ್ ಹೋಗ್ಲಿ? ಕಷ್ಟನೋ ಸುಖನೋ ತವ್ರ ಮನೆಯಿಂದ ಗಂಡನ ಮನೆಗೆ ಬಂದ್ರೆ ಅದೇ ಅವಳಿಗೆ ಶಾಶ್ವತ ನೆಲೆ ಆಗುತ್ತಲ್ವಾ? ಒಂದ್ ವೇಳೆ ನಿಮ್ಮ ಮಾವ ನಿನ್ನನ್ನು ಒಪ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಮ್ಮ? ಅತ್ತೆ, ಸತ್ಯಕ್ಕೆ ಸೋಲಿರ್ಬೋದು, ಆದ್ರೆ ಸಾವಿಲ್ಲ. ಇವತ್ತಲ್ಲ ನಾಳೆ ನಾನ್ ಮಾಡಿರೋದು ತಪ್ಪೇ ಅಲ್ಲ ಅನ್ನೋ ಸತ್ಯ ಮಾವಂಗ್ ಗೊತ್ತಾಗಿ ಅವರೇ ನನ್ನನ್ನ ಮನೆ ತುಂಬಿಸ್ಕೊಳ್ತಾರೆ. ನೋಡ್ತೀರಿ, ಅಲ್ಲಿವರೆಗೂ ನಾನಂತೂ ಈ ಜಾಗ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನನ್ನ ಮಗನಿಂದನೋ ಅಥವಾ ನಿನ್ನಿಂದನೋ ಏನೋ ತಪ್ಪಾಗಿ ಹೋಗಿದೆ. ಅದೇ ನರಸಿಂಹ ಫೇಲ್ ಆಗಿರೋದನ್ನ ನೀನಾದ್ರೂ ಮುಚ್ಚಿಡದೆ ನಿಮ್ಮ ಮಾವನ ಹತ್ರ ಹೇಳ್ಕೋಬೋದಿತ್ತು ತಾನೆ. ನಿಮ್ಮ ಮಾವನ್ಗೆ ನಿನ್ ಮೇಲ್ ಕೋಪದ್ಕಿಂತ ಈ ವಿಷಯನ ಹೇಳ್ದೆ ಮುಚ್ಚಿಟ್ರಲ್ಲ ಅಂತ ಅವ್ರು ನಿಮ್ಮ ಮೇಲ್ ಕೋಪ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಆ ನೋವೇ ಕಾಡ್ತಿದೆ ಕಣಮ್ಮ. ಅದಕ್ಕೆ ನರಸಿಂಹನ ಹತ್ರನೂ ಮಾತಾಡ್ತಿಲ್ಲ ಅವರು. ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ನಿಮ್ಮ ಮಾವ ನಿನ್ನನ್ನ ಕ್ಷಮಿಸ್ತಾರೆ ಅಂತ ನಿನ್ಗನ್ಸತ್ತಾ? ಅಮ್ಮ, ನೀವ್ ಯಾವಾಗ್ಲೂ ನನ್ ಜೊತೆನೆ ಇರ್ತೀರಲ್ವಾ? ಹೌದು ಪುಟ್ಟ, ನಾನು ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ. ಮತ್ತಿಷ್ಟು ದಿನ ಎಲ್ಲೋಗ್ತಿದ್ರಿ ನೀವು? ನನಗೆ ಹೇಳಿದ್ನಲ್ಲ ಪುಟ್ಟ, ಅಮ್ಮ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ ಅಂತ. ಈಗ ಕೆಲ್ಸಕ್ಕೆ ಹೋಗ್ತಿಲ್ವಾ ಅಪ್ಪ? ಪುಟ್ಟ, ಇವಾಗ ನಿನ್ನನ್ನ ನೋಡ್ಕೊಳ್ಳೋದೇ ಒಂದ್ ಕೆಲ್ಸ ಆಗೋಗಿದೆ, ಮತ್ತೆ ಇನ್ನೆಲ್ಲಿಗೆ ಹೋಗ್ಲಿ? ಅಮ್ಮ, ನೀವು ನನ್ ಜೊತೆ ಇರೋ ತರ ಅಪ್ಪನ್ ಜೊತೆನೂ ಇರ್ತೀರಲ್ವಾ? ಅದು ಪುಟ್ಟ, ನಿನಗೆ ಅಮ್ಮ ಆದ್ಮೇಲೆ ನಿಮ್ಮಮ್ಮ ನನ್ ಬಿಟ್ಟು ಎಲ್ಲೋಗ್ತಾರೆ ಪುಟ್ಟ? ಅಮ್ಮ, ನಂಗ್ ನಿಮ್ ಜೊತೆ ಆಡಿದ್ದು ನಂಗೆ ತುಂಬಾ ಖುಷಿ ಆಯ್ತಮ್ಮ. ಥ್ಯಾಂಕ್ ಯು. ಅಮ್ಮಗೆ ಯಾರಾದ್ರೂ ಥ್ಯಾಂಕ್ಸ್ ಹೇಳ್ತಾರಾ? ಸಾರಿ. ಲವ್ ಯು ಅಮ್ಮ. ಅಮ್ಮಂಗೆ ಥ್ಯಾಂಕ್ಸ್ ಸಾರಿ ಎರಡು ಹೇಳ್ಬಾರ್ದು. ಅಮ್ಮ, ನಂಗೆ ಹಸಿವಾಗ್ತಿದೆ. ಹೌದಾ, ಸರಿ ಇರು. ಇವಾಗ ಇದು ತಿನ್ನು, ಆಮೇಲೆ ಬೇರೆದ್ ಕೊಡಿಸ್ತೀನಿ. ಅರ್ಚನವ್ರು ಏನಾಯ್ತು? ಏನಿಲ್ಲ. ಇಷ್ಟು ಬೇಗ ನಿನ್ನ ಕಳ್ಕೊತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಣ್ಣ. ನಿನ್ನ ಮಗು ಬರ್ತ್ ಸರ್ಟಿಫಿಕೇಟ್ ಇಟ್ಕೋಬೇಕಾಗಿದ್ದಿ ಕೈಲಿ ನಿನ್ನ ಡೆತ್ ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀನಿ.
ಈ ವಿಷಯ ಅಪ್ಪಂಗೆ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾರೋ, ಎಷ್ಟು ನೋವು ಅನುಭವಿಸ್ತಾರೋ. ಇಲ್ಲ, ಸದ್ಯ ಕಣ್ಣನ ಬಗ್ಗೆ ಯಾರಿಗೂ ಹೇಳ್ದಿರೋದೇ ಒಳ್ಳೇದು. ಯಾಕೆ ಹೀಗ್ ಮಾಡ್ದೆ? ಏನಾಯ್ತದಕ್ಕೆ? ಯಾಕೆ ಬಿದ್ರಿ? ತುಂಬಾ ನೋವಾಗ್ತಿದೆ, ನನ್ ಕೈಲಾಗ್ತಿಲ್ಲ. ಪ್ಲೀಸ್ ನನ್ನ ಮಾತನ್ನ ನಂಬಿ. ಅವ್ರು ಸುಳ್ಳು ಹೇಳ್ತಿದ್ದಾರೆ. ಅವರೇ ನನ್ನ ಕೈ ಹಿಡಿದು ಅವರಾಗಿ ಬಿದ್ದು ನನ್ನ ಮೇಲೆ ಆರೋಪ. ಚಿರಾಗ್, ನಾನು ನಿಜ ಹೇಳ್ತಿದ್ದೀನಿ. ಸೌಂದರ್ಯಗೆ ಯಾವುದೇ ಕಾರಣಕ್ಕೂ ಮಕ್ಕಳೇ ಆಗಲ್ಲ. ಅದಕ್ಕೆ ಮಗು ಕಳ್ಕೊಳ್ಳೋಕೆ ದಿಶಾನೇ ಕಾರಣ ಅಂತ ಹೇಳಿದ್ರು. ಅವತ್ತು ಅವ್ರು ಬಿದ್ದಿದ್ದು ದಿಶಾಯಿಂದಾನೆ ಅಂತ ಹೇಳಿದ್ರು. ಆದರೆ ದಿಶಾ ಮಾತ್ರ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಿಲ್ಲ. ಅವ್ರು ಎಷ್ಟು ಹೇಳಿದ್ರು ನಾನು ಅದನ್ನು ನಂಬಲಿಲ್ಲ. ಅಷ್ಟಕ್ಕೂ ದಿಶಾ, ದೀಪ ಅವರು ಯಾಕಂತ ಕೆಲಸ ಮಾಡ್ತಾರೆ ಅಂದ್ರೆ ಅದಕ್ಕೇನೆ ಸುಳ್ಳು ಹೇಳ್ತಿದ್ರ? ಲಾಸ್ಟ್ ವೀಕು ನಿಮ್ಮ ಅಣ್ಣ ಹೋಗಿದ್ದು ಗುಡ್ಡದ ಲೊಕೇಶನ್ ಹತ್ರನೇ ನಿಮ್ಮ ಅದಕ್ಕೆ ಫೋನ್ ಲೊಕೇಶನ್ ಸಿಕ್ಕಿದೆ. ಹೇಳಿಯಪ್ಪ, ನಿಜವಾಗ್ಲೂ ನಿಮ್ಮಿಬ್ಬರ ಮಧ್ಯೆ ಜಗಳ ನಡೆದಿತ್ತ? ಯಾರು ಸುಳ್ಳು, ಯಾರು ನಿಜ, ಯಾರು ಸರಿ, ಯಾರು ತಪ್ಪು, ಯಾರ ಮನಸ್ಸಲ್ಲಿ ಏನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲವಲ್ಲ. ಹೆಂಗೆ ಕಣ್ಣಿಟ್ಕೊಳ್ಳೋದು?